ಜೀವನ ಒಂದು ನದಿ. ಅದು ಯಾವಾಗ ಯಾವ ದಿಕ್ಕಿಗೆ ಹರಿಯುತ್ತದೆ ಎನ್ನುವುದನ್ನು ಯಾರೂ ಊಹಿಸಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಕತ್ತಲೆಯಂತೆ ಕಾಣುತ್ತದೆ. ನೋವು, ಕಷ್ಟ, ಅನಾರೋಗ್ಯ, ಆರ್ಥಿಕ ತೊಂದರೆಗಳು, ಕೌಟುಂಬಿಕ ಅಸಮಾಧಾನ, ಇವು ಎಲ್ಲವೂ ಒಂದೇ ಸಮಯದಲ್ಲಿ ಬಂದು ಮನಸ್ಸನ್ನು ಕುಗ್ಗಿಸುತ್ತವೆ. ಆ ಕ್ಷಣಗಳಲ್ಲಿ ನಮಗೆ ನಮ್ಮ ಬದುಕು ನಿಶ್ಶಬ್ದವಾದ ಬಿಸಿಲಿನ ಮರುಭೂಮಿಯಂತೆ ಕಾಣುತ್ತದೆ. ಆ ಕ್ಷಣದಲ್ಲಿ ನಾವು ದೇವರನ್ನು ಪ್ರಶ್ನಿಸುತ್ತೇವೆ, ಏಕೆ ನನ್ನ ಬದುಕು ಇಷ್ಟು ಕಠಿಣವಾಗಿದೆ ಎಂದು. ಆದರೆ ದೇವರ ಆಟವು ಸೂಕ್ಷ್ಮ ಮತ್ತು ಅದ್ಭುತ. ಆತ ಮೌನದಿಂದಲೇ ಮಾತನಾಡುತ್ತಾನೆ, ಆದರೆ ಆ ಮಾತುಗಳು ಘಟನೆಗಳ ರೂಪದಲ್ಲಿ ವ್ಯಕ್ತವಾಗುತ್ತವೆ. ಆದರೆ ದೇವರ ನಿಯಮವೇ ಬೇರೆ. ಕತ್ತಲೆಯ ನಂತರ ಬೆಳಕು ಬರುವಂತೆಯೇ ಕಷ್ಟದ ನಂತರ ಸುಖವು ಖಂಡಿತವಾಗಿ ಬರುವುದು. ಒಮ್ಮೆ ರಾತ್ರಿ ಮುಗಿದು ಬೆಳಿಗ್ಗೆ ಆಗುವಂತೆ ಜೀವನವು ಒಂದೇ ರಾತ್ರಿ ಪೂರ್ತಿ ಬದಲಾದಂತೆ ತೋರುತ್ತದೆ. ದೇವರು ತನ್ನ ಕೃಪೆಯನ್ನು ಎಲ್ಲರ ಮೇಲೂ ಸುರಿಸುತ್ತಾನೆ, ಆದರೆ ಅವನ ಕಾರ್ಯಶೈಲಿ ಸೂಕ್ಷ್ಮ. ಅವನು ನೇರವಾಗಿ ಬಂದು ಹೇಳುವುದಿಲ್ಲ, ಇದೀಗ ನಿನ್ನ ಜೀವನ ಬದಲಾಗಲಿದೆ ಎಂದು. ಬದಲಾಗಿ ಅವನು ಸೂಚನೆಗಳನ್ನು ನೀಡುತ್ತಾನೆ. ಜೀವನದ ಕೆಲವು ಸಣ್ಣ ಘಟನೆಗಳು, ಅನುಭವಗಳು ಅಥವಾ ಕನಸುಗಳು ನಿಜವಾಗಿ ದೇವರ ಸಂದೇಶಗಳೇ ಆಗಿರುತ್ತವೆ. ಅವು ನಮಗೆ ನಿನ್ನ ಸಮಯ ಬಂದಿದೆ, ನಿನ್ನ ಅದೃಷ್ಟ ಬದಲಾಗುತ್ತಿದೆ ಎಂಬ ಮೌನ ಸಂದೇಶವನ್ನು ಸಾರುತ್ತವೆ. ಮುಖದ ಹೊಳಪು. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಕನ್ನಡಿಯ ಮುಂದೆ ನಿಂತು ನಿಮ್ಮ ಮುಖ ನೋಡಿದಾಗ ಆ ಮುಖದಲ್ಲಿ ಏಕಾಏಕಿ ಹೊಸ ಹೊಳಪು ಕಾಣಿಸಿದರೆ ಅದು ದೇವರ ಆಶೀರ್ವಾದದ ಮೊದಲ ಲಕ್ಷಣ. ಇದು ಕೇವಲ ದೇಹದ ಪ್ರಕಾಶವಲ್ಲ, ಇದು ಮನಸ್ಸಿನ ಒಳಗಿನ ಶುದ್ಧಿಯ ಪ್ರತಿಫಲ. ಕಷ್ಟದ ದಿನಗಳಲ್ಲಿ ನಾವು ಒಳಗೆ ದುಃಖ, ನೋವು, ಚಿಂತೆಯಿಂದ ತುಂಬಿರುತ್ತೇವೆ. ಆದರೆ ದೇವರ ಕೃಪೆ ನಮ್ಮ ಮೇಲೆ ಬೀಳಲು ಪ್ರಾರಂಭವಾದಾಗ ಆ ಆಂತರಿಕ ತೊಂದರೆಗಳು ಕರಗಲು ಆರಂಭಿಸುತ್ತವೆ. ಆತ್ಮವು ಹಗುರವಾಗುತ್ತದೆ, ಮನಸ್ಸು ನಿಶ್ಚಲವಾಗುತ್ತದೆ ಮತ್ತು ಅದು ಮುಖದಲ್ಲಿ ಪ್ರಕಾಶವಾಗಿ ಕಾಣಿಸುತ್ತದೆ. ಅಂತಹ ಹೊಳೆಯುವ ಮುಖವು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಹೊಸ ಚೈತನ್ಯ ಬರಲು ಸಿದ್ಧವಾಗುತ್ತಿದೆ ಎಂಬುದು ದೇವರ ಸಂದೇಶವಾಗಿದೆ. ಕನಸಿನಲ್ಲಿ ಪವಿತ್ರ ಮಂತ್ರಗಳು ಕೇಳಿಸುವುದು ಆತ್ಮಶುದ್ಧಿಯ ಪ್ರಾರಂಭ. ಕನಸುಗಳು ದೇವರ ನೇರ ಸಂವಾದದ ಒಂದು ಮಾಧ್ಯಮವೆಂದು ಶಾಸ್ತ್ರಗಳು ಹೇಳುತ್ತವೆ. ಕೆಲವರು ತಮ್ಮ ಕನಸಿನಲ್ಲಿ ಓಂ ರಾಮ ರಾಮ ಅಥವಾ ಗಾಯತ್ರಿ ಮಂತ್ರ ಕೇಳುತ್ತಾರೆ. ಇಂತಹ ಕನಸುಗಳು ಅಪರೂಪದ ದೈವ ಸಂದೇಶಗಳು. ಮಂತ್ರಗಳು ಶಬ್ದರೂಪದ ದೇವತೆಗಳು. ಅವು ಮನಸ್ಸನ್ನು ಶುದ್ಧಗೊಳಿಸುತ್ತವೆ, ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತವೆ. ಕನಸಿನಲ್ಲಿ ಈ ಶಬ್ದಗಳು ಕೇಳಿಸಿದರೆ ಅದು ನಿಮಗೆ ಆಧ್ಯಾತ್ಮಿಕ ಜಾಗೃತಿ ಆರಂಭವಾಗಿದೆ ಎಂಬುದು ಸ್ಪಷ್ಟ. ಕೆಲವರು ಕನಸಿನಲ್ಲಿ ಶಂಖನಾದ, ಗಂಟೆಯ ಧ್ವನಿ ಅಥವಾ ಪವಿತ್ರ ಶಬ್ದಗಳನ್ನು ಕೇಳುತ್ತಾರೆ. ಇವುಗಳೆಲ್ಲ ಜೀವನದಲ್ಲಿ ಬರುವ ಮಂಗಳದ ಸಂಕೇತಗಳು. ದೇವರು ತನ್ನ ಕೃಪೆಯನ್ನು ನೀಡಲು ಮುಂದಾಗಿದ್ದಾನೆ ಎಂಬುದು ಇದರ ಅರ್ಥ. ಮನೆ ಮುಂದೆ ಹಸು ಬರುವುದು ದೇವರ ಕೃಪೆಯ ಆಗಮನ. ಹಸುವನ್ನು ಹಿಂದೂ ಸಂಸ್ಕೃತಿಯಲ್ಲಿ ಗೋಮಾತೆ ಎಂದು ಗೌರವಿಸಲಾಗುತ್ತದೆ. ಹಸು ದೇವರ ದೈವಿಕ ಶಕ್ತಿಯ ಪ್ರತೀಕ. ಹಸು ನಿಮ್ಮ ಮನೆಗೆ ಬಂದು ಆಹಾರಕ್ಕಾಗಿ ನಿಂತರೆ ಅದು ನಿಮ್ಮ ಮನೆಯ ದ್ವಾರದಲ್ಲಿ ದೇವರ ಆಶೀರ್ವಾದ ನಿಂತಂತೆ. ಹಸು ನಿಮ್ಮಿಂದ ಆಹಾರ ಸ್ವೀಕರಿಸಿದರೆ ಅದು ನಿಮ್ಮ ಪುಣ್ಯ ವೃದ್ಧಿಯ ಸಂಕೇತ. ಆ ಸಮಯದಲ್ಲಿ ಹಸುವಿಗೆ ಪ್ರೀತಿ ಮತ್ತು ಗೌರವದಿಂದ ಆಹಾರ ನೀಡುವುದು ಅತ್ಯಂತ ಮಂಗಳಕರ. ಹೀಗೆಯೇ ಮನೆಗೆ ಪಕ್ಷಿಗಳು ಬಂದು ಗೂಡು ಕಟ್ಟುವುದು ಅಥವಾ ಪ್ರತಿದಿನ ನಿಮ್ಮ ಮನೆಯಲ್ಲಿ ಪ್ರಾಣಿಗಳ ಚಲನೆ ಹೆಚ್ಚಾಗುವುದು ಸಹ ಶುಭ ಸೂಚನೆ. ಪ್ರಕೃತಿಯ ಜೀವಿಗಳು ದೇವರ ಸಂದೇಶವಾಹಕರಾಗಿದ್ದಾರೆ. ಅವುಗಳ ಉಪಸ್ಥಿತಿಯೇ ಸಕಾರಾತ್ಮಕ ಶಕ್ತಿಯ ಹರಿವಿನ ಚಿಹ್ನೆ. ದೇಹದ ಅಂಗಗಳು ಬಡಿದುಕೊಳ್ಳುವುದು ಶರೀರದ ಶಕ್ತಿ ಚಲನೆಗಳು. ಶಾಸ್ತ್ರಗಳು ಹೇಳುತ್ತವೆ, ಪುರುಷರ ಬಲಭಾಗದ ಅಂಗ ಬಡಿದುಕೊಂಡರೆ ಅದು ಶುಭಕರ. ಅದು ಯಶಸ್ಸು, ವೃದ್ಧಿ ಅಥವಾ ಹೊಸ ಪ್ರಯಾಣದ ಆರಂಭವಾಗಿರಬಹುದು.
ಮಹಿಳೆಯರ ವಿಷಯದಲ್ಲಿ ಎಡಭಾಗದ ಅಂಗ ಬಡಿದುಕೊಳ್ಳುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದು ದೇವರ ಶಕ್ತಿ ನಮ್ಮ ಶರೀರದ ಮೂಲಕ ಸ್ಪಂದಿಸುತ್ತಿದೆ ಎಂಬ ಸಂದೇಶ. ಈ ದೈಹಿಕ ಸ್ಪಂದನೆಗಳು ನಿಜವಾಗಿ ಆತ್ಮದ ಶಕ್ತಿಯ ಚಲನೆಗಳು. ಅವುಗಳು ಜೀವನದ ಬದಲಾವಣೆಯ ಪೂರ್ವಸೂಚನೆಗಳು. ಮನೆ ಮತ್ತು ಪ್ರಕೃತಿಯ ಬದಲಾವಣೆಗಳು ಶಕ್ತಿ ಚಲನೆಯ ನಿದರ್ಶನ. ನಿಮ್ಮ ಮನೆ ಅಥವಾ ಪರಿಸರದಲ್ಲಿ ನಡೆದ ಬದಲಾವಣೆಗಳು ದೇವರ ಕೃಪೆಯ ಸೂಚನೆ ಆಗಬಹುದು. ಉದಾಹರಣೆಗೆ, ಇಷ್ಟು ದಿನ ಒಣಗಿ ಹೋಗಿದ್ದ ಗಿಡಗಳು ಏಕಾಏಕಿ ಹಸಿರಾಗುವುದು, ಮೊಗ್ಗು ಬಿಡುವುದು, ಹೂ ಬಿಡುವುದು. ಇದು ನೈಸರ್ಗಿಕವಾಗಿದ್ದರೂ ಆಧ್ಯಾತ್ಮಿಕ ಅರ್ಥದಲ್ಲಿ ಅದು ಸಕಾರಾತ್ಮಕ ಶಕ್ತಿ ಹರಿಯುತ್ತಿದೆ ಎಂಬುದರ ಚಿಹ್ನೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಹಚ್ಚಿದ ದೀಪ ಬಹುಕಾಲ ಬೆಳಗುತ್ತಿರುವುದು ದೇವರ ಕೃಪೆಯ ನಿಲಯದ ಸಂಕೇತ. ಪ್ರಕೃತಿಯ ಸಣ್ಣ ಬದಲಾವಣೆಗಳು ನಮ್ಮ ಜೀವನದ ಬದಲಾವಣೆಯ ಮೊಳಕೆಯಾಗಿದೆ. ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುವುದು ದೇವರ ಕರೆಯ ಪ್ರತಿಕ್ರಿಯೆ. ಬೆಳಗಿನ 3 ಗಂಟೆಯಿಂದ 5 ಗಂಟೆಯವರೆಗೆ ಇರುವ ಕಾಲವನ್ನು ಬ್ರಹ್ಮ ಮುಹೂರ್ತವೆಂದು ಕರೆಯುತ್ತಾರೆ. ಇದು ಸೃಷ್ಟಿಯ ಶಾಂತ ಸಮಯ, ದೇವರ ನಿಶ್ಶಬ್ದ ಮಾತು ಕೇಳಿಸಿಕೊಳ್ಳುವ ಕ್ಷಣ. ನೀವು ಇಷ್ಟು ದಿನಗಳ ನಿದ್ರಾ ಸಮಯಕ್ಕಿಂತ ಮುಂಚೆ ಎಚ್ಚರವಾಗಿ ಹೋದರೆ ಅದು ಕೇವಲ ಯಾದೃಚ್ಛೆ ಅಲ್ಲ, ಅದು ದೇವರ ಕರೆಯಾಗಿದೆ. 7. ನಿನ್ನ ಹೊಸ ಜೀವನ ಪ್ರಾರಂಭವಾಗುತ್ತಿದೆ ಎನ್ನುವ ಸಂದೇಶ. ಈ ಸಮಯದಲ್ಲಿ ಪ್ರಾರ್ಥನೆ, ಧ್ಯಾನ ಅಥವಾ ಕೃತಜ್ಞತಾಭಾವದಿಂದ ದಿನವನ್ನು ಆರಂಭಿಸಿದರೆ ಅದು ನಿಮ್ಮ ಜೀವನದ ದಿಕ್ಕೇ ಬದಲಾಯಿಸುತ್ತದೆ. ಬ್ರಹ್ಮ ಮುಹೂರ್ತವು ಆತ್ಮೋದಯದ ಕ್ಷಣವಾಗಿದೆ, ಕತ್ತಲೆಯಿಂದ ಬೆಳಕಿನತ್ತ ನಡಿಗೆಯ ಆರಂಭ. ದೇವರ ಸಮಯ ಬಂದಾಗ ಬದಲಾವಣೆ ಅನಿವಾರ್ಯ. ದೇವರ ಕಾರ್ಯವೈಖರಿ ಅತಿ ಸೂಕ್ಷ್ಮವಾದದ್ದು. ಆತ ಯಾವಾಗಲೂ ನಮ್ಮೊಂದಿಗೆ ಇರುತ್ತಾನೆ, ಆದರೆ ನಾವು ಆತನ ಸಂಕೇತಗಳನ್ನು ಗಮನಿಸುವುದಿಲ್ಲ. ಪ್ರಕೃತಿಯ ಬದಲಾವಣೆಗಳು, ಕನಸುಗಳು, ಶರೀರದ ಸ್ಪಂದನೆಗಳು ಅಥವಾ ಮನೆಯ ಚಲನೆಗಳು ಇವೆಲ್ಲವೂ ದೇವರ ಮೌನ ಸಂದೇಶಗಳು. ಕಷ್ಟದ ಸಮಯವು ಶಾಶ್ವತವಲ್ಲ, ಅದು ಜೀವನದ ಪರೀಕ್ಷೆ. ಅದರ ನಂತರ ಬರುವ ಬೆಳಕು ಎಂದಿಗೂ ಹೆಚ್ಚು ದೀರ್ಘಕಾಲದಿರುತ್ತದೆ. ನಮ್ಮ ಹೃದಯ ಶುದ್ಧವಾಗಿದ್ದರೆ ದೇವರ ಕೃಪೆ ಯಾವಾಗಲೂ ನಮಗೆ ಸಿಗುತ್ತದೆ. ಒಮ್ಮೆ ದೇವರ ಸಮಯ ಬಂದರೆ ಕೇವಲ ಒಂದು ರಾತ್ರಿ ಸಾಕು, ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ನೋವು ಹೂವಿನಂತೆ ಕರಗುತ್ತದೆ ಮತ್ತು ಸಂತೋಷದ ಬೆಳಕು ಹೊಸ ದಿನವನ್ನು ತರುತ್ತದೆ. ಹೀಗಾಗಿ ಪ್ರತಿಯೊಂದು ಸಣ್ಣ ಘಟನೆಯಲ್ಲಿಯೂ ದೇವರ ಕರೆಯನ್ನು ಅರಿಯಿರಿ, ಏಕೆಂದರೆ ದೇವರ ಕೃಪೆ ಯಾವಾಗ, ಹೇಗೆ ನಿಮ್ಮ ಬದುಕಿನಲ್ಲಿ ಪ್ರವೇಶಿಸುತ್ತದೆ ಎಂಬುದನ್ನು ಯಾರೂ ಊಹಿಸಲು ಸಾಧ್ಯವಿಲ್ಲ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.